ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬರಗಾಲದ ಛಾಯೆ ಆವರಿಸಿಬಿಟ್ಟಿದೆ. ಸರಿಯಾಗಿ ಮಳೆ ಆಗ್ತಾ ಇಲ್ಲ ಅಂತ. ಅದೇ ರೀತಿ ರಾಯರ ಮಠಕ್ಕೆ ಹೋದಂತ ಭಕ್ತಾದಿಗಳಿಗೂ ಕೂಡ ಬೇಸರ ಇತ್ತಂತೆ. ಕಾರಣ ಅಲ್ಲಿರುವ ನದಿಯಲ್ಲಿ ನೀರಿಲ್ಲದೆ ಹಂಗೆ ವಾಪಸ್ ಆಗ್ತಿದ್ರಂತೆ ಭಕ್ತಾದಿಗಳು. ಹಾಗಾಗಿ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಬೇಕು ಅನ್ನೋ ಕಾರಣಕ್ಕೆ ಖಾಸಗಿ ಕಂಪನಿ ಶಾಶ್ವತವಾಗಿ ನೀರು ಒದಗಿಸುವ ಕೆಲಸಕ್ಕೆ ಮುಂದಾಗ್ತಾ ಇದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಮಸ್ಯೆ ಹಿನ್ನೆಲೆ ರೈತರ ಬದುಕು ಬೀದಿಗೆ ಬಿದ್ದಿದ್ರೆ ಮತ್ತೊಂದು ಕಡೆ ಜನ ಜಾನುವಾರುಗಳಿಗೆ ಕುಡಿಯೋಕೆ ನೀರಿಲ್ಲ. ಇಂಥ ಸ್ಥಿತಿ ಮಧ್ಯೆ ತುಂಗಭದ್ರಾ ನದಿಗೂ ನೀರು ಬಿಟ್ಟಿಲ್ಲ. ಇದೇ ತುಂಗಭದ್ರಾ ನದಿ ದಡದಲ್ಲಿರುವ ಮಂತ್ರಾಲಯ ಮಠಕ್ಕೆ ಆಗಾಗ ಕುಡಿಯೋ ನೀರಿನ ಸಮಸ್ಯೆ ಆಗ್ತಿದೆ. ಇದೇ ಕಾರಣಕ್ಕೆ ಮಂತ್ರಾಲಯ ಶ್ರೀ ಮಠದಿಂದ ಕುಡಿಯೋ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಂಡಿದ್ದಾರೆ. ಹೌದು, ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಭಕ್ತರ ಬಹುಕಾಲದ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತಿದೆ. ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿರುವ ಹಿನ್ನೆಲೆ ತುಂಗಭದ್ರಾ ನದಿಯ ನೀರನ್ನ ಬಳಸಿಕೊಂಡು ಅತ್ಯಾಧುನಿಕ ಇಂಪೌಂಡಿಂಗ್ ರಿಸರ್ವಾಯರ್ ನಿರ್ಮಾಣಕ್ಕೆ ಶ್ರೀಮಠ ಚಾಲನೆ ನೀಡಿದೆ. ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆಯ ಮಂತ್ರಾಲಯದಲ್ಲಿರುವ ರಾಯರ ಮಠದ ಸುಮಾರು 25 ಎಕರೆ ಪ್ರದೇಶದಲ್ಲಿ ಈ ಮಹತ್ವಾಕಾಂಕ್ಷಿ ಯೋಜನೆ ಜಾರಿಯಾಗ್ತಿದೆ. ಶ್ರೀಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಶ್ರೀಪಾದರು ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಅಧಿಕೃತ ಚಾಲನೆ ನೀಡಿದ್ರು. ನಾವು ಇಲ್ಲಿ ಪಂಪ್ ಮಾಡುವಂಥ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದು ಪ್ಯೂರ್ಲಿ ಕುಡಿಯುವ ನೀರಿನ ಯೋಜನೆ ಸಲುವಾಗಿ. ಇದರಿಂದ ಮಂತ್ರಾಲಯಕ್ಕೆ ಒಂದು ದೊಡ್ಡ ಪ್ರಾಜೆಕ್ಟು ಆಗತ್ತೆ, ಅಂತರ್ಜಲದ ಅಭಿವೃದ್ಧಿಯೂ ಆಗತ್ತೆ, ಕುಡಿಯುವ ನೀರಿನ ಬರ ಅನ್ನುವಂಥದ್ದು ನೀಗತ್ತೆ. ಮಂತ್ರಾಲಯ ಗ್ರಾಮಸ್ಥರು, ಮಂತ್ರಾಲಯ ಮತ್ತು ಮುಂದಿನ ದಿನಗಳಲ್ಲಿ ಸುತ್ತಮುತ್ತಿನ ಹಳ್ಳಿಗಳಿಗೂ ಕೂಡ ಇದರಿಂದ ನಾವು ಕುಡಿಯುವ ನೀರನ್ನು ಕೊಡುವಂತಹ ಒಂದು ಸೌಕರ್ಯವೂ ಆಗುತ್ತೆ. ಮಂತ್ರಾಲಯ ಶ್ರೀಮಠದ ಆವರಣದಲ್ಲಿ ನಿರ್ಮಾಣವಾಗ್ತಿರೋ ಇಂಪೌಂಡಿಂಗ್ ರಿಸರ್ವಾಯರ್ ಶ್ರೀಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರ ಕನಸು. ಈ ಕುಡಿಯೋ ನೀರಿನ ಬೃಹತ್ ಯೋಜನೆಯನ್ನ HEL ಸಂಸ್ಥೆ ನಿರ್ಮಿಸುತ್ತಿದೆ. HELನ CSR ನಿಧಿಯ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆ ನಿರ್ಮಾಣವಾಗ್ತಿದೆ. ಸುಮಾರು 2057ರವರೆಗೆ ಅಂದರೆ ಸುಮಾರು 30 ವರ್ಷಗಳ ಕಾಲ ಶ್ರೀಮಠ ಹಾಗೂ ಭಕ್ತರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಯೋಜನೆ ರೂಪಿಸಲಾಗಿದೆ. ರಾಯರ ಮತ್ತು ಸಂಸ್ಥಾನದ ಮಹಾಗುರುಗಳ ತಪಸ್ಸಿನ ಅನುಷ್ಠಾನ ಬಲ ಹೇಗಿದೆ ಅಂದರೆ, ನಾವು ಎಲ್ಲಿ ನೀರನ್ನು ಶೇಖರಣೆ ಮಾಡ್ತಿದ್ದೆ ಪಕ್ಕದಲ್ಲೇ ಟ್ರೀಟ್ಮೆಂಟು ಉಂಟು. ಇಂತಹ ಒಂದು ಜಾಗ ಸೂಕ್ತವಾಗಿರ್ತಕ್ಕಂಥದ್ದು 45 ಎಕರೆ ಜಾಗವನ್ನು ಅವರು ತೋರಿಸಿದ್ರು. ಆ ಜಾಗವನ್ನು ನಾವು ಪರೀಕ್ಷೆಯನ್ನು ಮಾಡಿ, ಮಣ್ಣಿನ ಪರೀಕ್ಷೆಯನ್ನು ಮಾಡಿ ಇದು ಸೂಕ್ತವಾಗಿದೆ ಅಂತ ಹೇಳಿದಾಗ ಅಲ್ಲಿ 25 ಎಕರೆ ಜಾಗನ ಉಪಯೋಗಿಸ್ಕೊಂಡು ಒಂದು ಇಂಪೌಂಡಿಂಗ್ ರಿಸರ್ವಾಯರ್ನ ಪ್ಲ್ಯಾನ್ ಮಾಡಿದ್ದೀವಿ. ಇದರ ಕೆಪಾಸಿಟಿ ಸುಮಾರು 20 MCFT ಅಂದರೆ 56.63 ಕೋಟಿ ಲೀಟರ್ಸಷ್ಟು ನೀರನ್ನು ಇದರಲ್ಲಿ ನಾವು ಶೇಖರಣೆಯನ್ನು ಮಾಡಬಹುದು. ಸದ್ಯ ಈ ಕಾಮಗಾರಿಗೆ ಚಾಲನೆ ನೀಡಲಾಗ್ತಿದ್ದು ಶಾಶ್ವತ ಕುಡಿಯೋ ನೀರಿನ ಸಮಸ್ಯೆ ಪರಿಹಾರವಾಗಲಿದೆ. ಬರೀ 18 ತಿಂಗಳಲ್ಲಿ ನಿರ್ಮಾಣವಾಗ್ತಿರೋ ಇಂಪೌಂಡಿಂಗ್ ರಿಸರ್ವಾಯರ್ ಮೂಲಕ ಈ ಸ್ಥಳವನ್ನ ಪ್ರವಾಸಿ ತಾಣವನ್ನಾಗಿ ಮಾರ್ಪಡಿಸೋದಕ್ಕೂ ಶ್ರೀಮಠ ಸಜ್ಜಾಗಿದೆ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.